ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಸಿಟಿ ಮುಂದೂಡಬೇಕೆಂದೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ಇವತ್ತು ನಡೆದಿದ್ದು, ಅದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೀನಿ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಸಿಇಟಿ ಪರೀಕ್ಷೆಯನ್ನು ಜುಲೈ 30 ಹಾಗೂ 31ರಂದು ನಡೆಸಲು ನಿರ್ಧರಿಸಿದೆ. ಆದರೆ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಸುವುದು ಸೂಕ್ತವಲ್ಲ, ಕರ್ನಾಟಕ ಸಿಇಟಿ ಪರೀಕ್ಷೆಯನ್ನು ಮುಂದೂಡಲು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿ ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇಂದು ಹೈಕೋರ್ಟ್ ಅರ್ಜಿಯನ್ನು ಪರಿಶೀಲಿಸಿ ಕರ್ನಾಟಕ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದೆ. ಈ ಒಂದು ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಮತ್ತು ಇದಲ್ಲದೆ 6,000ಕ್ಕಿಂತಲೂ ಹೆಚ್ಚಿಗೆಯಲ್ಲಿ ಕಂಟೈನ್ಮೆಂಟ್ ಝೋನ್ಗಳಿವೆ. ಆ ವಿದ್ಯಾರ್ಥಿಗಳು ಅಂದರೆ ಕಂಟೈನ್ಮೆಂಟ್ ಝೋನ್ನಿಂದ ಬರುತ್ತಿರುವಂಥ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹೇಗೆ ಬರೆಯಬಹುದು ಮತ್ತು ಅದಕ್ಕಾಗಿ ನೀವೇನು ತಯಾರಿ ಮಾಡಿಕೊಂಡಿದ್ದೀರಾ ಮತ್ತು ಪರೀಕ್ಷೆಯನ್ನು ಹೇಗೆ ನಡೆಸ್ತೀರಾ ಅನ್ನೋದು ಡೀಟೇಲ್ ಇನ್ಫಾರ್ಮೇಷನ್ನ ನಾಳೆ ಮಧ್ಯಾಹ್ನ 2:30 ಕೊಡಿ ಅಂತ ಹೇಳಿದೆ. ಹಾಗೂ ಪರೀಕ್ಷೆ ವೇಳಾಪಟ್ಟಿಯನ್ನು ಮತ್ತೊಂದು ಸಲ ಪರಿಶೀಲಿಸಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಹೇಳಿದೆ. ನಾಳೆ ಮಧ್ಯಾಹ್ನ 2:30 ಅದು ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ನಾಳೆ ಗೊತ್ತಾಗುತ್ತೆ ಕರ್ನಾಟಕ ಸಿಟಿ ನಡೆಯುತ್ತಾ ಅಥವಾ ನಡೆಯುವುದಿಲ್ಲ ಅಂತ ಹೇಳಿ. ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಜುಲೈ 30 ಹಾಗೂ 31 ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾಳೆ ಏನಾಗುತ್ತೋ ಪೋಸ್ಟ್ಪೋಂಡ್ ಆಗುತ್ತೋ ಇಲ್ಲೋ ಅನ್ನೋದು ವಿಚಾರ ದಯವಿಟ್ಟು ಮಾಡಬೇಡಿ. ಆ ವಿಚಾರ ಮಾಡ್ತಾ ಕುಳಿತರೆ ನಿಮ್ಮ ಸ್ಟಡಿ ಮಾಡುವಂಥ ವೇಗದಲ್ಲಿ ಭಾಳಷ್ಟು ಬದಲಾವಣೆ ಆಗುತ್ತೆ, ನಿಮಗೆ ಓದುವಂಥ ಮನಸ್ಸು ಸಹ ಬರುವುದಿಲ್ಲ. ದಯವಿಟ್ಟು ಈ ಒಂದು ವಿಷಯನ ನೀವು ಇಗ್ನೋರ್ ಮಾಡಿ. ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ಇದು ಪೆಂಡಿಂಗ್ ಇದೆ. ಬಟ್ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನನಗೆ ಭಾಳಷ್ಟು ಮೆಸೇಜ್ ಬರ್ತಾ ಇವೆ, ನಾಳೆಗೆ ಪೋಸ್ಟ್ಪೋಂಡ್ ಅಂತ ಆಗುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಅದು ಏನೇ ಆಗಲಿ ನಾಳೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ವಿಚಾರ ಸಹ ನೀವು ಮಾಡಬೇಡಿ. ನೀವು ಅಲ್ಲಿ ನಿಮ್ಮ ಸ್ಟಡಿ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ. ಓಕೆ, ಒಂದು ವೇಳೆ ನೀವು ಈ ಕಡೆ ನೀವು ಧ್ಯಾನ ಕೊಟ್ಟರೆ ನಿಮ್ಮ ಸ್ಟಡಿಯಲ್ಲಿ ಆಟೋಮೆಟಿಕ್ಲಿ ನಿಮ್ಮ ವೇಗದಲ್ಲಿ ಬದಲಾವಣೆ ಆಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ನಿಮಗೆ ಭಾಳಷ್ಟು ಹೊಡೆತ ಆಗುತ್ತೆ. ಓಕೆ, ಸೊ ಎನಿವೆ ಈ ಇನ್ಫಾರ್ಮೇಷನ್ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.